ಒಂದು ದಿಗ್ಗಜರ ಸಾಲಿಗೆ ಸಿದ್ದರಾಮಣ್ಣವರು ಕೂಡ ಸೇರ್ತಾರೆ. ಆದರೆ ಅವರು ರಾಜ್ಯದಲ್ಲೇ ಉಳಿತೀನಿ, ರಾಜ್ಯದಲ್ಲೇ ರಾಜಕಾರಣದಲ್ಲೇ ನಾನು ಉಳಿತೀನಿ ಅಂದಿರೋದು ಮಾನ್ಯ DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ. ಮಾನ್ಯ ಸಿದ್ದರಾಮಣ್ಣವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಸುಮ್ಮನೆ ಕೂತ್ಕೊಳ್ಳೋ ಅಂತ ಜಾಯಮಾನ ಅಲ್ಲ. ಅವರೊಂದು 3 ತಿಂಗಳು ಕೂತ್ಕೊಂಡ್ರೆ ಅಮ್ಮಮ್ಮ ಅಂತ ಭಾಳ ಹೆಚ್ಚದು. ಯಾರು ಆ ಒಂದು ಭಿನ್ನಾಭಿಪ್ರಾಯಗಳಿರುತ್ತೆ ಅಂಥ ಶಾಸಕರೆಲ್ಲ ರ್ಯಾಲಿ ಮಾಡುವಂಥ ರ್ಯಾಲಿ ಪಾಯಿಂಟ್ ಆಗ್ತಾರೆ ಈಗ ಸಿದ್ದರಾಮಣ್ಣ. ನಮ್ಮ ರಾಜಕೀಯ ಗುರುಗಳು ಮಾನ್ಯ SM ಕೃಷ್ಣ ಅವರು ಇದ್ದಿದ್ರೆ ನಿಜವಾಗ್ಲೂ ಅವರು ಸಂತೋಷ ಪಡ್ತಾ ಇದ್ರು. ಅವರಿಲ್ಲ, ಆದರೂ ಕೂಡ ಇವತ್ತು ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಶುಭ ಕೋರ್ತೇನೆ. ಕೊನೆಗೂ ಮೇಕ್ರಾಂತಿಯಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಹೇಳ್ತಾರೆ? ಕೊಟ್ಟಿದ್ದಾರೆ, ಅದು ಜಗತ್ತೇ ನೋಡ್ತಾ ಇದೆ. ಹಾಗಾಗಿ ಈಗ ಅವರು ಕೊಟ್ಟಿದ್ದಾರೆ. ಅವರು ಕೂಡ ಅಪಾರವಾದಂಥ ಆಡಳಿತದ ಅನುಭವ ಮತ್ತು ಮಾನ್ಯ ದೇವೇಗೌಡರು, ಹೆಗಡೆಯವರು, SM ಕೃಷ್ಣರವರು, ಈ ರೀತಿಯ ಒಂದು ದಿಗ್ಗಜರ ಸಾಲಿಗೆ ನಮ್ಮ ಯಡಿಯೂರಪ್ಪನವರು, ಇವ್ರ ಸಾಲಿಗೆ ಸಿದ್ದರಾಮಣ್ಣವರು ಕೂಡ ಸೇರ್ತಾರೆ. ಅವರ ಒಂದು ಅನುಪಸ್ಥಿತಿ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಕಾಣಿಸ್ತದೆ, ಅದರಲ್ಲೇನು ಅನುಮಾನ ಇಲ್ಲ. ಏನೇ ಭಿನ್ನಾಭಿಪ್ರಾಯಗಳು ನಮಗೆ ರಾಜಕೀಯವಾಗಿದ್ದರೂ ಆಡಳಿತದ ಅವರ ಒಂದು ಕ್ರಮ ನಾವು ಕೆಲವು ಬಾರಿ ವಿರೋಧ ಮಾಡಿದ್ರೂ ಒಟ್ಟಾರೆಯಾಗಿ ಸಾಮಾಜಿಕ ನ್ಯಾಯಕ್ಕೆ, ಸಮಾನತೆಗೆ, ಶೋಷಿತ ವರ್ಗಗಳಿಗೆ ಕೆಲವು ಕಾರ್ಯಕ್ರಮಗಳು ಕೊಡೋದರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಈ ವರ್ಗಗಳ ಪರವಾಗಿದ್ದಂಥ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್, ಅದರಲ್ಲೇನು ಎರಡು ಮಾತಿಲ್ಲ. ಅವರ ಮುಂದಿನ ಏನು ಇದಿದೆ ಅವರಿಗೆ ಒಳ್ಳೆಯದನ್ನು ಬಯಸ್ತೇನೆ. ಒಳ್ಳೆಯ ಆರೋಗ್ಯ ಕೊಡಲಿ ಭಗವಂತ, ದೀರ್ಘಾಯುಷ್ಯ ಕೊಡಲಿ, ಮತ್ತಷ್ಟು ಈ ರಾಜ್ಯದ, ಈ ದೇಶದ ಬೇರೆ ಬೇರೆ ಬಗೆಯಲ್ಲಿ ಅವರು ಸೇವೆ ಮಾಡಲಿಕ್ಕೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದರೆ ಅವರು ರಾಜ್ಯದಲ್ಲೇ ಉಳಿತೀನಿ, ರಾಜ್ಯದಲ್ಲೇ ರಾಜಕಾರಣದಲ್ಲೇ ನಾನು ಉಳಿತೀನಿ ಅಂದಿರೋದು ಮಾನ್ಯ DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏಕೆಂದರೆ ಮಾನ್ಯ ಸಿದ್ದರಾಮಣ್ಣವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಸುಮ್ಮನೆ ಕೂತ್ಕೊಳ್ಳೋ ಅಂಥ ಜಾಯಮಾನ ಅಲ್ಲ. ಅವರೊಂದು 3 ತಿಂಗಳು ಕೂತ್ಕೊಂಡ್ರೆ ಅಮ್ಮಮ್ಮ ಅಂತ ಭಾಳ ಹೆಚ್ಚದು. ಕೊನೆ ಸಾಲಿನಲ್ಲಿ ಕೂತ್ಕೊಂತಾರೆ. ಮತ್ತು ಎಲ್ಲ MLAಗಳನ್ನ ಯಾರೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಸಿದ್ದರಾಮಣ್ಣವರು ಮಾಡೋಕ್ಕಾಗಲ್ಲ, DK ಶಿವಕುಮಾರ್ ಅವರು ಮಾಡೋಕ್ಕಾಗಲ್ಲ, ಯಾರೇ ಆದರೂ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ಆ ಒಂದು ಭಿನ್ನಾಭಿಪ್ರಾಯಗಳಿರುತ್ತೆ ಅಂಥ ಶಾಸಕರೆಲ್ಲ ರ್ಯಾಲಿ ಮಾಡುವಂಥ ರ್ಯಾಲಿ ಪಾಯಿಂಟ್ ಆಗ್ತಾರೆ ಈಗ ಸಿದ್ದರಾಮಣ್ಣ. ಹಾಗಾಗಿ ಇವತ್ತು ಪಾಪ ಮಾನ್ಯ DK ಶಿವಕುಮಾರ್ಗೆ ಮೊದಲನೇದಾಗಿ ಶುಭಾಶಯ. ಭಾಳ ವರ್ಷಗಳಿಂದ ಅವರು ಹೋರಾಟ ಮಾಡಿದರು, ಸಂಘಟನೆಯಲ್ಲಿ ಬಲವಾಗಿ ಪಾಲ್ಗೊಂಡಿದ್ದರು, ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದರು, ಅದಕ್ಕೆ ಕಷ್ಟಗಳಿಗೆ ಗುರಿ ಕೂಡ ಆಗಿದ್ದರು. ಇದೆಲ್ಲದರ ನಡುವೆ ಅವರ ಛಲದಿಂದ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ದಕ್ಕಿಸ್ಕೊಂಡಿರೋದಕ್ಕೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ರಾಜಕೀಯ ಗುರುಗಳು ಮಾನ್ಯ SM ಕೃಷ್ಣ ಅವರು ಇದ್ದಿದ್ರೆ ನಿಜವಾಗ್ಲೂ ಅವರು ಸಂತೋಷ ಪಡ್ತಾ ಇದ್ರು. ಅವರಿಲ್ಲ, ಆದರೂ ಕೂಡ ಇವತ್ತು ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಶುಭ ಕೋರ್ತೇನೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.